ಅಲ ಅಲ ಬಿಟ್ಟಮ್ಮ ನಾನು ಗುಂಡಮ್ಮ. ಹೇಳಿ ಏನ್ ಮಾಡ್ತಾ ಇದ್ದೀರಿ? ಏನಿಲ್ಲ ಕಂಡ್ರ ಕುಂತೀವ್ನಿ. ಹೇಳಿ ಏನ್ ಸಮಾಚಾರ? ಅಯ್ಯೋ ಏನೂ ಇಲ್ಲ. ಇವಳು ಗಾಯತ್ರಿ ಬಂದಿದ್ಲಾ? ಇಲ್ವಲ್ಲ. ಯಾಕೆ ಬಿಟ್ಟಮ್ಮ? ಅಯ್ಯೋ ಮೊನ್ನೆ ದಿವಸ ಬಂದ್ಲಾ? ಬಂದ್ಬಿಟ್ಟು ಅವ ಅಲ್ಲಿ ನಿಖಿತನ ಗಂಡು ಹೋದ್ರು. ನಾನು ಅಲ್ಲಿ ಇರಕ್ಕಿಲ್ಲ, ಇಲ್ಲೇ ಇರ್ತೀನಿ ಅಂದ್ಲು. ನಾನು ಇರೋಳು ಆಳ್ಗರೆ ಹೇಳು ಹೋಲಿ ಅವ್ಳ ಗಂಡ ಮನೆ ಇರಲಿ ಅಂತ ಉದ್ದೇಶಕ್ಕೆ ಹೋಗು ಅಲ್ಲಿರೋಗು ನಿನ್ನ ಗಂಡ ಮನೇಲಿ ನೀನು ಇಲ್ಲಿ ಯಾಕೆ ಬಂದಿದ್ದೀಯ ಅಂತ ಚುಕಾಯಿಸಿ ಮಾತಾಡಿದೆ. ಬೋದೆ ನಾನು ಚೆನ್ನಾಗಿ. ಹಿಂಗೆ ಬಂದಿದ್ದೀಯಲ್ಲ ಬಸ್ರಿ ಹೆಂಗ್ಸ್ಬಿಟ್ಟು ನಾಚಿಕೆ ಹಾಕಿಲ್ವ ಊರು ತಿರ್ತಾ ನಿಂತಿದೆಯಲ್ಲ, ನಿಂಗೇನು ಮಾನ ಮರ್ವದಿಲ್ವ? ಹೋಗು ನೀನು, ಅದು ಯಾವ ಬುದ್ಧಿ ಕಲ್ತಿದ್ದೀಯೇನೋ ನೀನು, ಉದ್ದಾರಾಗ ಬುದ್ಧಿ ಕಲ್ತಿಲ್ಲಕತ್ ನೀನು, ಹೋಗು ಹಂಗೆ ಹಿಂಗೆ ಅಂತವ ಏನೇನೋ ಬೋದಿದ್ಕೆ ಅವಳುವೆ ನಾನು ಸತ್ರು ಹೋಯ್ಕಿಲ್ಲ, ನಾನು ಸಾಯ್ತೀನಿ ಹೊರ್ತು ನಾನು ಅಲ್ಲಿಗಂತೂ ಹೋಯ್ಕಿಲ್ಲ. ಕಟ್ಕೊಂಡಿರೋ ಗಂಡಂಗೂ ಬೇಕಾಗಿಲ್ಲ, ತಗೊಂಡೋಗ್ರೆ ಅತ್ತೆ ಮನೆಗೂ ಬೇಕಾಗಿಲ್ಲ, ನನಗೆ ಬೇಡ, ನಾನು ಯಾವುದೇ ಕಾರಣಕ್ಕೂ ನಾನು ಹೋಯ್ಕಿಲ್ಲ, ನಾನು ಇರೋದಿರಿ ಇಲ್ಲಿ ಇರ್ತೀನಿ ಅಂತ. ನಾನು ಹೆಂಗೆ ಇರ್ಸ್ಕೊಳ್ಳೋಣ ಹೇಳಣ್ಣ? ಅದಕ್ಕೆ ನಾನು ಇರ್ಸ್ಕೊಳಕ್ಕಿಲ್ಲ ಕಣವ. ನನ್ನ ಜೀವನ ಮಾಡೋದೇ ನನ್ನ ಕಷ್ಟ ಆಗದೆ. ಹೋಗು ನಿಮ್ಮ ಅತ್ತೆ ಮಾವನ ತಕ್ಕ ಹೋಗ್ಬಿಟ್ಟು ನೀನು ಕಾಲಿಗೆ ಬಿದ್ದು ಹೋಗಿ ಸಮಪಡೆ ಕೇಳ್ಕೊಂಡು ಹೋಗಿರೋಗು ಅಂತ ಚೆನ್ನಾಗಿ ಬೋದ್ಮೇಲೆ ಹೊಸನ್ ಬೋದ್ಲು. ನಾನಿಲ್ಲ ಅಲ್ಲಿಗೆ ಬಂದಿದ್ದಾಳೇನೋ ಅಂತೀನಿ. ಈಗ ನೋಡಿದ್ರೆ ನಿಖಿತ ಫೋನ್ ಮಾಡ್ಬಿಟ್ಟು ಅಮ್ಮ ಬಂದೇ ಇಲ್ಲ ಅಂದ್ಬಿಟ್ಟು ಅವಳು ಹಂಗಂದ್ಲ. ಯಾಕೋ ಕೈಕಲ್ಲಿ ನಡ್ಗತ್ಕೊಬಿಟ್ಟಕ್ಕಂದು ಬಿಟ್ಟೆಮ್ಮ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ, ಏನಾರು ಅಲ್ಲಿ ಬಂದ್ಗಿಂದಿದ್ದಾಳೆ ಹೆಂಗೆ ಅಂತ ತಿಳ್ಕೊಳ್ಳೋದು ಅಂದ್ಬಿಟ್ಟು. ಅಲ್ಲಿಗೂ ಹೋಗಿಲ್ಲ ನಿಖಿತವ್ರ ಮನೆಗೆ ಅಂದಮೇಲೆ ನಿಮ್ಮ ಮನೆಗಾರು ಬಂದಿರ್ತಾಳೆ ಅಂದರೆ ಈಗ ನೋಡಿದ್ರೆ ನೀವು ನೋಡಿದ್ರೆ ಹಿಂಗಂತ ಇದ್ದೀರಿಯಲ್ಲ, ಬಂದಿಲ್ಲ ಅಂದ್ಬಿಟ್ಟು. ಹಾಳ್ಗಾರಿ ಮುಂಡೆ ಮಗಳು ಎಲ್ಗೋದ್ಲವ. ಈ ಮುಂಡೆ ಮಗಳಿಂದವ ಹೊಡ್ದಾಡಕ್ಕೆ ಆಯ್ಕಿಲಕ್ಕಂದು ಬಿಡಿಯತ್ತಾಗಿ ನನಗೆ ಆಯ್ಕಿಲಕ್ಕಂದು ಬಿಕ್ತೆಮ್ಮ ಇಂಥ ಕಿತ್ತೋದ್ಲ ಅವಳಿಂದ ಹೊಡ್ದಾಡಕ್ಕೆ. ಬಂದಿಲ್ಲ ಕಣವ ಅವಳು. ಎಲ್ಲಿ ಬಂದಾಳ ಅವಳು? ಬಂದಿಲ್ಲಕ್ಕ ಸುಮ್ಕಿರಿ, ಎಲ್ಲೋ ಇದ್ದಾಳೇನೋ. ಹಿಂಗಂತಾರಂತ ಬೇಜಾರು ಮಾಡ್ಕೋಬೇಡಿ, ಅವಳು ಸಾಯಳು ಅಲ್ಲ ಅವಳು. ನೀವು ಧೈರ್ಯವಾಗಿರಿ, ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಳಾದ ಮುಂಡೆ ನನ್ನ ಹೊಟ್ಟೆಲಿ ಏನಂತ ಉಟ್ಬಿಟ್ಲು ಬಿಟ್ಟೆಮ್ಮ. ನನ್ನ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ತಾಳಲ್ಲ ಲೋಪರ್ ಮುಂಡೆ. ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ಲು ಈ ಥರನೇ ಮೋಸ ಮಾಡಬೇಕು ನನ್ನ, ಹಿಂಗೆ ಹೊಟ್ಟೆ ಉರ್ಸ್ಬೇಕು ಅಂದ್ಬಿಟ್ಟು. ನನ್ನ ಮಗ ನೋಡಿದ್ರೆ ಆ ಥರ ಹೊಟ್ಟೆ ಉರ್ಸ ಸಾಯ ಗಂಟ್ಲು ನನ್ನ ಓನಂತರದಲ್ಲಿ ಗೋಳು ಇಕ್ಕಳ್ಳಿಲ್ಲ. ನಾನೇ ಸರಿ ಮಕ್ಳೆತ್ತಿರೋಳು, ಯಾರು ಪ್ರಪಂಚದ ಮೇಲೆ ಇಲ್ದೋದು ಮಕ್ಳೆತ್ತಿದ್ದಾನೆ ಬಿಟ್ಟೆಮ್ಮ. ನೋಡಿ ನನ್ನ ಮಗ ಅವನು ಎಡಂತರದಲ್ಲಿ ಆಡಬಾರ್ದು, ಆಟ ಆಡಿ ಎಡಂತರದಲ್ಲಿ ಹೋಗಿ ಸುನಿತನ ಜೀವನ ಹಂಗೆ ಮಾಡ್ದೆ. ಇವಳು ಸಾಯ್ತೀನಿ ನಾನಂತೂ ಇರೋಕ್ಕಿಲ್ಲ, ನೀನು ಇರ್ಸ್ಕೊಳ್ದ್ರೆ ನಾನು ಸಾಯ್ತೀನಿ ಅಂದ್ಲು. ಇದ್ರಿರೋ ಸತ್ರ ಸಾಯೋಗಿ ಹೋಗಿ ಅಂದ್ಬಿಟ್ಟು ಬೋದ್ ಕಳಿಸ್ದೆ. ಈಗ ನೋಡಿದ್ರೆ ಅಲ್ಲಿ ಹೋಗಿಲ್ಲ ಅಂದ್ರೆ ನನಗಂತೂ ಯಾಕೋ ಕೈಕಲ್ಲಿ ನಡ್ಗತ್ಕೊಬಿಟ್ಟು ಏನಾರು ಮಾಡ್ಕಿಡ್ಕೊಂಡು ಸತ್ಕಿತ್ತು ಹೋಗಿದ್ದಾಳ ಹಾಳ್ಗಾರಿ ಮುಂಡೆ ಅನ್ಕೊಂಡು ಗಾಬರಿ ಆಯ್ತಾ ಕೂತತೆ ಕಂಡು ಬಿಕ್ತೆಮ್ಮ. ನಮಗೆ ಏನು ನೆಮ್ಮದಿ ಕೊಟ್ಟಾರ ಸುಮ್ಮನೆ ರೀತಿಗೆ. ಅಯ್ಯೋ ಬಿಕ್ತೆಮ್ಮ, ನನ್ನ ಮಾತಾ ಕೇಳಿ, ಅವಳು ಸಾಯ ಅಂತೋಳಲ್ಲ, ನೀವು ಯಾಕೆ ಧೈರ್ಯ ಕೆಟ್ಕೊಂಡಿರಿ? ಎದ್ರ ಕಳ್ಳಿ ಅಂತ ಎಲ್ಲ ಇರಬೇಕು. ಇಲ್ಲಿ ಇವನ್ನ ಮದುವೆ ಪದವೆ ಅಂತವ ನಾವು ಎತ್ತದ್ವಲ್ಲ, ಅದು ವಿಷಯ ಗೊತ್ತಾಗದೆ ಅವಳಿಗೆ. ಹ್ಞೂ ನಿಜ ಮದುವೆ ಆಯ್ತಾ ಇದ್ದಾನಂತೆ, ಹೆಣ್ಣು ನೋಡ್ತಾ ಇದ್ದಾನಂತೆ ಕಣವ, ಹಂಗೆ ಕಣವ ಹಿಂಗೆ ಕಣವ ಅಂತ ಅಂದ್ಲು. ಅದಕ್ಕೆ ನಾನು ನೀನು ಬಾಳಿರ ಅವನ್ಯಾಕೆ ಇನ್ನೊಂದು ಮದುವೆ ಆಯ್ತಿದ್ದ ಅಂದ್ಬಿಟ್ಟು ನೀನು ಬಾಳ್ದ ನೀನು ಸಣ್ಣ ಎತ್ತಿ ಬಾಯಿ ಮುನ್ನಾಕ ನೀನು ಒಳ್ಳೆ ಬುದ್ಧಿ ಕಲ್ತಿರ, ಅವನ್ಯಾಕೆ ಇನ್ನೊಂದು ಮದುವೆ ಆಯ್ತಿದ್ದ ಹೋಗ ಆಗ್ಲಂತೆ ಇನ್ನೇನು ಮಾಡೋಣ ಅಂದ್ಬಿಟ್ಟು ನಾನು ಅಂದೆ. ಇಲ್ಲ ಅಂತ ಅನ್ನಕ್ಕಿಲ್ಲ ನಾನು. ಅದೇನು ಅಂದ್ಲು, ಅದೇನು ಯತ್ನೆ ಮಾಡ್ಕೊಂಡ್ಲು, ಹೊಸರ್ನೇ ಹೋಯ್ತೀನಿ ಅನ್ಕತ್ತು ಹೋಗು ಅಂದ್ಬಿಟ್ಟು ಓದ್ಲು. ಆಲ್ಗರಿ ಮುಂಡೆ ಮಗಳು ಎಲ್ಲಾರು ಇರಲಿ ಜೀವ ಕಳ್ಗಿಳ್ಕೊಬಿಟ್ಟಿದ್ದಾಳೆ ಹೆಂಗೆ ಅಂದ್ಬಿಟ್ಟು ಅದೇ ಒಂದು ಎದ್ರಿಕೆ ಕಂಡ್ಬಿಟ್ಟೆಮ್ಮ. ನನಗಂತುವೇ ಓಸಿ ಗಾಬರಿ ಆಯ್ತಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಸುಮ್ ಕೂತ್ಕೊಳ್ಳಿ, ಏನೂ ಆಗಿರಕ್ಕಿಲ್ಲ, ನೀವು ತಲೆಗೆಡ್ಸ್ಕೊಬೇಡಿ ಬಿಕ್ತೆಮ್ಮ. ಅವಳು ಸಾಯ ಅಂತೊಳಗ ಸಾಯೋದಾಗ್ರಿ ಯಾವತ್ತು ಸಾಯೋಳು. ನಾನು ಹೇಳೋದೊಂದು ಬಿಕ್ತೆಮ್ಮ, ನಾನು ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ಅವಳಿಗೆ ಏನಾರಾಗಿತ್ತು, ಏನು ಬಿಕ್ತೆ ಮಾರಾಗಿತ್ತು ಮನೆ ಒಳಗೆ, ಏನಾರಾಗಿತ್ತು ಹೇಳಿ ನೀವೇ? ಏನು ಸಾಲ ಸೋಲ ಓಡಿಸಿದ್ನ? 10 ಲಕ್ಷ 20 ಲಕ್ಷ ಸಾಲ ಅದೇ ನಾನು ಸಾಲ ತೀರ್ಸಕ್ಕಾಗ್ದಂಗೆ ಸಾಯ್ತೀನಿ ಏನಾಗಿದ್ದದ ಬಿಕ್ತೆಮ್ಮ ನಿಮ್ಮ ಕಣ್ಮಟ್ಟಿಗೆ? ಇಲ್ಲ ಒಂದು ಉಪ್ಪೇಣೆ ಬಂಗ ನೋಡ್ಬೇಕಾಗಿತ್ತಾ, ಇನ್ನೇನಾದ್ರು ನೋಡ್ಬೇಕಾಗಿತ್ತಾ? ಆಸ್ತಿ ಬದುಕಿತ್ತಿಲ್ವೋ? ಅಯ್ಯೋ ಆಸ್ತಿನ ಬದುಕಿಲ್ಲ ಕಣ, ನಾವು ಸಾಯಗಂಟು ಕೂಲಿ ಮಾಡ್ಕೊಂಡು ಉಣ್ಬೇಕು ಅನ್ನಂಗಿತ್ತ. ಕೂಲಿ ಕಳಿಸ್ತಿದ್ವಾ? ಬೇಡ ವಾಲ್ತಾ ಕಳಿಸ್ತಿದ್ವಾ? ವಾಲ್ತಾಕು ಕಳಿಸ್ದಂಗೆ ನಾವು ದೊಡ್ಡದ ಹೆಣ್ಣು ಮಡಿಕಳಂಗೆ ನಾವು ಮುಡಿಕೊಂಡಿದ್ವಲ್ಲ. ಇವಳಿಗೆ ಮಾನ ಮರೋದಿ ಬೇಡವಾ? ಏನು ಕಮ್ಮಿ ಆಗಿತ್ತು ಇವಳಿಗೆ? ನಿಮ್ಮ ಕಣ್ಮಟ್ಟಿಗೆ ನಾವು ಚೆನ್ನಾಗಿ ನೋಡ್ಕೊತಿತ್ತಿಲ್ವಾ? ಇಂಥ ವಿರ್ದನೆ ಸೊಸೆ ಬಸ್ರಿ ಆದ್ಲಲ್ಲ, ಅವಳು ಮಾಡ್ಬೇಕಲ್ಲ ಮುಟ್ಬೇಕಲ್ಲ, ಅವಳು ನೋಡ್ಕೋಬೇಕಲ್ಲ, ಅಚ್ಚುಕಟ್ಟಾಗಿ ಅಂದ್ಬಿಟ್ಟು ಹೋದ್ರೆ ಅದಕ್ಕೆ ನಾವು ಅಡಿ ಆಗಕ್ಕದ ಬಿಕ್ತೆಮ್ಮ. ನಿಮ್ಮ ಕಣ್ಮಟ್ಟಿಗೆ ನಾವು ಏನು ಕಮ್ಮಿ ಮಾಡಿದ ಅವಳಿಗೆ? ಅವಳ ಕೈ ಅವಳ ಬಾಯಿ, ಅವಳಿಗೆ ನಾನು ಸೊಸೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ತಾನೆ ಅವಳಿಗೆ ಅಧಿಕಾರ ಕೊಟ್ಟಿದ್ದು. ನಾನು ಅಧಿಕಾರ ಕೊಟ್ಟಿದ್ದಕ್ಕೆ ನನ್ನೇ ಈಚೆ ಕುಡಿಸ್ಬಿಟ್ಟು ತಂಗ್ಲಿಟ್ಟಿಕ್ತಿದ್ಲು. ಈಗ ನನ್ನ ಇಟ್ಕೊಂಡು ಇಕ್ಕಿಸ್ಕೊಂಡು ಅವಳು ಇಕ್ಕಿದ ಅಳಸಲಾನ ತಿರ್ಕೊಂಡು ನಾನು ಇರಕ್ಕೆ ನನಗೆ ಹಣೆ ಬಂದಿದ್ದದ. ನಾನು ಯಾವಾಗ ಒಂಚೂರ ಬಿಗಿ ಆಗ್ಬಿಟ್ಟು ನಾನು ಇಲ್ಲ ನನ್ನ ಪಾಡಿಗೆ ನಾನು ಇರ್ತೀನಿ ನಾನು ಕಡೆ ಯಾವಾಗ ಒಳಗೆ ಬಂದೆ ಅವಳಿಗೆ ಅಲ್ಲಿಗೆ ಬತ್ತು. ಎಲ್ಲರೂ ಮೂಲೆ ಕೂತ್ಕೊಂಡು ಉಣ್ಕೊ ತಿನ್ಕೊಂಡಿದ್ದೀರಿ, ಈಗಲೂ ಇರೋಳು ಅಧಿಕಾರ ಎಲ್ಲ ವಹಿಸ್ಕೊಂಡು ಅವಳು ಅಧಿಕಾರ ಚಲಾಯಿಸ್ಬೇಕು ನನ್ನ ಮೇಲೆ ಅಲ್ವಾ? ಅದಕ್ಕೆ ಹಿಂಗೆ ಆಡ್ತಾವಳೆ. ಆಡಲಿ, ಅವಳು ಎಷ್ಟೇ ಹಾಡಿದ್ರು ಅಷ್ಟೇ ಬಿಟ್ರು ಅಷ್ಟೇ ಬಿಕ್ತೆಮ್ಮ. ನೀವೇನಾರು ಅನ್ಕೊಳ್ಳಿ, ನಾವಂತೂ ಅವಳನ್ನ ಮೇಲೆ ಬಿದ್ದು ನಾವು ಕರ್ಕೊಬರಕ್ಕೆ ಹೋಗಿಲ್ಲ, ಏನಾರು ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನೀವು ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ, ಇದನ್ನು ಇಷ್ಟೊಂದು ಕಠಿಣವಾಗಿ ಮಾತಾಡ್ತಾರೆ ಅನ್ಕೊಂಡ್ರು ಸಿಕ್ಕಿಲ್ಲ. ಅವಳನ್ನ ಯಾವ್ಯಾವ ಥರದಲ್ಲಿ ನಾವು ದಾರಿ ತನ್ಕೋಬೇಕು ಅಂದ್ಬಿಟ್ಟು ಅಯ್ಯೋ ಬಿಡು ಅಂದ್ಕೊಂಡು ಏನು ಮಾಡ್ತಿತ್ತಿಲ್ಲ. ಬಸ್ರಿ ಹೆಂಗ್ಸಾಗಿದ್ರು ಹೆಣ್ಣಿನ ಬಗ್ಗೆ ಚೂರು ಕಾಳಜಿ ಇಲ್ಲ. ಬೇರೆ ಅವಳ ಸ್ವಂತ ತಮ್ಮನ ಮಗಳು, ಹೆಂಗೆ ನೋಡ್ಕೋಬೇಕು ಇವಳು? ನನ್ನ ತಮ್ಮನ ಮಗಳು. ಅಯ್ಯೋ ಎಡಂತರದಲ್ಲಿ ಹೋದ ಅವನು ಮಗಿನ ಬಿಟ್ಟು ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದು ಅನ್ನೋದು ಇವಳಿಗೆ ಬಂದಿದ್ದದ ಹೇಳಿ? ಮಾಡಬಾರ್ದು ಎಲ್ಲನ ಮಾಡ್ಕೊಂಡು ಇವಳು ಆಡಬಾರ್ದು ಆಟ ಆಡ್ಕೊಂಡು ಅಲ್ಲೆಲ್ಲ ಸುತ್ಕೊಂಡು ಬೆಂಗಳೂರು ಗಂಟ್ಲು ಹೋಗಿ ಆ ಹೆಣ್ಣು ಸುತ್ಕೊ ಬಳಸ್ಕೊ ಬಂದ್ಲು. ಹಾಸ್ಪಿಟ್ಲಿಗೆ ಸೇರ್ಸವಿ ಅನ್ಕೊಂಡು ಫೋನ್ ಮಾಡ್ತಲ್ಲ ಹೆಣ್ಣು ಅಂದ್ಬಿಟ್ಟು ನಾವು ದುಡ್ಡು ಖರ್ಚು ಮಾಡ್ಕೊಂಡು ಡಿಚಾರ್ಜ್ ಮಾಡಿಸ್ಕೊಂಡು ಕರ್ಕೊಬಂದ್ರೆ ಹೆಂಗಿರ್ಬೇಕು ಇವಳು? ನಿಯತ್ತಾಗಿ
ನೀ ಎತ್ತಿಲ್ ನಾಯಿನಂಗೆ ಬುದ್ಧಿ ಕಲ್ತ್ಕೊಂಡು ಇವಳು ಕಲಿಬಾರ್ದು ಕಲ್ತ್ರೆ ನಾವು ನೋಡ್ಕೊಂಡು ಸುಮ್ ಕೂತ್ಕೊಳ್ಳವ ಹೇಳಿ. ಇವತ್ತು ಅವನು ಮೇಕೆ ಎದ್ದಿಲ್ಲ ಹೊಲ್ ತಕೊಂಡ್ರೆ ಅಲ್ಲೇ ತೆವ್ರಿ ಮೇಲೆ ಮನೆ ಕಳೋದು, ಅಲ್ಲಿ ಮನೆ ಕಳೋದು, ಇಲ್ಲಿ ಮನೆ ಕಂಡು ಯತ್ನೆ ಮಾಡೋದು. ಮನೇಲಿ ಮನೆ ಕಂಡ್ರೆ ನಮ್ಮ ಅವ್ವ ಯತ್ನೆ ಮಾಡ್ತಾಳೆ, ನನ್ನ ಮಗ ಚಿಂತೆ ಮಾಡ್ತಾನೆ ಅಂದ್ಬಿಟ್ಟು ನಾನು ಯತ್ನೆ ಮಾಡ್ತೀನಿ ಅಂದ್ಬಿಟ್ಟು ಅವನಾಗ ಹೊಲ್ತಾವ್ ಪಲ್ತಾವ್ ಮನೆ ಕಂಡು ಯತ್ನೆ ಮಾಡ್ಕೊ ಬರ್ತಾನೆ. ಇವತ್ತು ಕಂಟುವೆ ನನ್ನ ಮಗ ಏನಾರೇ ಆಗಿತ್ತು ಹಂಗಾರೆ ಅವ್ನಿಗೆ ಎಡ್ತಿ ಅಂತ ಆಸೆ ಐತಿಲ್ವ, ಇಲ್ಲ ನನಗೆ ಸ್ವಾಸೆ ಅಂತ ಆಸೆ ಐತಿಲ್ವ ಹೇಳಿ. ನೀವೇ ಹೋಗಿದ್ರೆ ಎಲ್ಲರೂ ಹೋಗಿರ್ತಾಳೆ ಬತ್ತಾಳೆ, ನೀವು ತಲೆಗೆಡ್ಸ್ಕೊಬೇಡಿ, ಧೈರ್ಯವಾಗಿರಿ. ಅವಳು ಸಹಾಯ ಅಂತದ್ದು ನಾವೇನು ಕೊಟ್ಟಿಲ್ಲ, ಕಿರ್ಕೊಳವಕತ್ತೆ. ನಿಮ್ಗೆ ಗೊತ್ತಿಲ್ವ ಬಿಕ್ತೆಮ್ಮ, ನಿಮ್ಗೆ ಗೊತ್ತಿಲ್ವ ನಾವೇನು ಕಿರ್ಕೊಳ ಕೊಟ್ಟಿದ್ವಾ? ಅಯ್ಯೋ ಸುಮ್ನಿರಿ, ಇವಾಗ ಮಾತಾಡೋರೆ ಬಾಯಿಗೆ ಹುಳ ಸುರಿದು ಬಿಡ್ತಾವೆ. ಸುಮ್ಕಿರಿ ಬಿಕ್ತೆಮ್ಮ, ನಿಮ್ಮ ಬಗ್ಗೆ ಗೊತ್ತಿಲ್ವಾ? ನೀವು ಯಾವ ಥರದಲ್ಲಿ ನೋಡ್ಕೊಂಡ್ರಿ ಮುಟ್ರಿ ಅನ್ನೋದನ್ನ ಏನು ಯಾರ ಕೈಲಿ ಏನು ಹೇಳ್ಸ್ಕೊಳಂಗೆ ಪಾಪ ನೀವು ನೋಡ್ಕೊಂಡಿಲ್ಲ. ಎಲ್ಲಿ ಬಿಲ್ ನಾಲ್ಗೆ ಅನ್ಕೊಂಡು ಎತ್ತಗಾರ ಹೋಳ್ತದೆ ಅಂದ್ಬಿಟ್ಟು ಜನಗಳು ಮಾತಾಡ್ಬೋದು. ಅವ್ರು ಮಾತಾಡ್ಕೊಳ್ಳಿ, ನನಗೆ ಗೊತ್ತು. ಸುಮ್ನಿರಿ ನಿಮ್ಮ ಬಗ್ಗೆ ಪಾಪ ಅದ್ಯಾಕೆ ಇಲ್ದವ್ದು ಮಾತಾಡೋಕ್ಕದ ಹೇಳಿ. ನೀವೇ ಹೇಳಿ ಬಿಕ್ತೆಮ್ಮ, ನೀವೇ ತಪ್ಪಾಗಿರ್ಬೇಕಾದ್ರೆ ಹೋಗಿರಿ ಹೋಗಿಸ್ಕೊತೀವಿ. ಅಲ್ಲಿ ಫೋನ್ ಮಾಡ್ಬೇಕಾಗಿತ್ತು, ಸೋಬಾಗ್ಯರ ಮನೆಗಿಂಗೆ ಹೋಗಿದ್ದಾಳ ಅಂದ್ಬಿಟ್ಟು. ಅಯ್ಯೋ ಅಲ್ಲಿಗೆಲ್ಲ ಮಾಡಲಿಲ್ಲ ಕಣವ ನಂಗೆ ದೇವ್ರಣೆಗೂ ಗೊತ್ತಿಲ್ಲ. 3 ದಿವಸದಿಂದ ಎಲ್ಲೋ ಮಗಳು ಮನೆಗೆ ಹೊಂಟೋಗೋಳೆ ಅನ್ಕೊಂಡು ನಾನು ಅವಳ ಕಡೆಗೆ ನಿಗನೆ ತಗೊಂಡಿಲ್ಲ. ನಾನು ಇದನ್ನು ವಾಸ್ತಾ ಯಾವಾಗಲೂ ಅದೇರಾಗಲೇ ಅಲ್ವ ಅನ್ಕೊಂಡು ನಾನು ತಲೆಗೆಡ್ಸ್ಕೊಳ್ಳಿಲ್ಲ ಕಣ್ ಬಿಕ್ತೆಮ್ಮ. ಈಗ ನೀಕಿತ ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್ ಬರ್ತದೆ ಅಲ್ಲಿದ್ದದ ಅನ್ಕೊಂಡು ಫೋನ್ ಮಾಡಿದ್ಲು. ನನಗೆ ಅಂತ ಗಾಬರಿನೇ ಆಗೋಯ್ತು, ಇದೇನಪ್ಪ ಹಿಂಗಂತದಲ್ಲ ಅಂದ್ಬಿಟ್ಟು. ಅತ್ತಿ ಕೇಳಮ್ಮ ನಿಮ್ನ ಅನ್ಕೊಂಡು ಫೋನ್ ಮಾಡಿದೆ, ಹಂಗಾರೆ ಅಲ್ಗೂ ಬಂದಿಲ್ಲ ನೀ? ಇಲ್ಲ ಕಣ್ ಬಿಕ್ತೆಮ್ಮ, ಅದಕ್ಕೆ ಇಲ್ದವ್ದು ಹೇಳ್ಬೇಕು, ಬಂದಿಲ್ಲ. ಹಾಳ್ಗಾರಿ ಮುಂಡೆ ಮಗಳು ಎಲ್ಲಿ ಹಾಳು ಬಿದ್ದೋದ್ಲವ, ಎಲ್ಲ ಹಾಳು ಬಿದ್ದೋದ್ಲು. ಚಿಂದಂತ ಗಂಡ ಚಿಂದಂತ ಅತ್ತೆ ಮಾವ ಏನು ಕಿರ್ಕುಳ ಕೊಟ್ಟಿದ್ರ ಅವಳಿಗೆ ನನಗೆ ಗೊತ್ತಿಲ್ವಾ? ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ. ಆ ಮುಂಡೆಗೆ ಉಳಿಸ್ಕೊಂಡು ಇರಬೇಕು ಅನ್ನೋದು ಬರಲಿಲ್ಲ. ತೊಡಗಾಲ ಮುಂಡೆಗೆ ಏನು ಹೇಳೋದು ಹೋಗಿ ಅತ್ತಾಗೆ. ಅದೆಲ್ಲ ಹಾಳು ಬಿದ್ದೋಗಿದ್ದಾಳೋ ಕಾಣೆ, ಅದೆಲ್ಲಿ ಧೂಳು ಬಿದ್ದೋಗಿದ್ದಾಳೋ ಕಾಣೆ. ನಮ್ಗಂತುವೆ ಒಳ್ಳೆ ಇಂಥ ಮುಂಡೆ ಮಕ್ಕಳು ಹುಟ್ಟಿನ ಮೊಟ್ಟೆಲಿ ಒಟ್ಟಿಗೆ ಕೊಡ್ಬಾ ಚಿತ್ರಹಿಂಸೆ ಕೊಡ್ತಾ ಕುಂತವ್ರೆ. ಆ ಮುಂಡೆ ಮಗ ಅವನು ಸಾಯ ಗಂಟ ಹೊಟ್ಟೆ ಉರ್ಸ್ತಾ ಎರಡಂತರ ಸಾವು ತಗೊಂಡು ಅವನು ಹೋದ. ಈಗ ಇವಳು ಈ ಥರ ಹಾಡ್ತಾ ಕುಂತವಳೆ. ಏನು ಎದ್ರು ಕಳ್ಳಿ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಬಿಟ್ಟು ಸುಮ್ಮನಿದ್ದಾಳ ಕಣೆ. ಅದೇನು ಕತೆ ಏನೋ ಒಂದು ಅರ್ಥ ಆಯ್ತಿಲ್ಲ ಕಾಣೆ ಬಿಕ್ತೆಮ್ಮ. ಒಟ್ಕವಳ ಆಟ ಅವಳೇ ಇಲ್ದಂಗೆ ಮಾಡ್ತದೆ, ಇದಂತೂ ಗ್ಯಾರಂಟಿ ಮಾತ್ರ. ಅಯ್ಯೋ ನಾವೇನು ಮಾಡವ ಬಿಕ್ತೆಮ್ಮ, ನಾವೇನು ಮಾಡವ? ಒಂದಲ್ಲ ಅಂತ 3-4 ಸತಿ ಅವಕಾಶ ಮಾಡಿಕೊಟ್ಟಾಯ್ತು. ನಾವು ಇನ್ನೇನವ ಮಾಡವ? ಅಷ್ಟ್ರ ಮಟ್ಟಿಗೆ ಇದ್ದೋಳು ನಾನು ಕೊಟ್ಟು ಆಡಿ ಚೂಡಿ ಆಡ್ಕೊಂಡು ಅವಳ ಜೀವನ ಅವಳು ಹಾಳು ಮಾಡ್ಕೊತಾಳೆ. ನಾವೇನು ಮಾಡೋಕ್ಕದದು? ಅದು ಅವ್ರಿಗೆ ಬಿಟ್ಟಿದ್ದು, ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಕಣ್ ಬಿಕ್ತೆಮ್ಮ. ನಾನು ಅಯ್ಯೋ ನನ್ನ ಮಗ ಬರ್ತಾರೆ ಅಂದ್ಕೊಂಡು 2 ತಿಂಗಳು ಮಗಿಗೆ ನಾನು ಸಂಪಾದನೆ ಮಾಡಿಬಿಡಿದೆ. ಉಣ್ಣಿರ ತಿನ್ನಿರ ಬಟ್ಟೆ ಕಟ್ಟಿ ಸಂಪಾದನೆ ಮಾಡಿದ್ದಕ್ಕೆ ನನಗೆ ಎಲ್ಲರೂ ಮನೆಗೆ ಇರೋದು ನೋಡಿ ನನಗೆ ಖುಷಿ ಆಯ್ತದೆ, ಎಷ್ಟು ಚೆನ್ನಾಗವ್ರಿ ಅಂತ. ಅಂಥದ್ರಲ್ಲಿ ಇವಳು ಒಂದು ದಿವಸವ ಅತ್ತೆ ಮಾವ ಅಂತ ಆಸೆ ಮಾಡಲಿಲ್ಲ. ಬರಲಿ ಬೇಕಾರೆ ಬಂದಿರಲಿ, ನಾವೇ ಎತ್ತಗಾರು ಹೊಂಟೋಯ್ತೀವಿ. ಹೊಲ್ಗೆಲ್ ತಗೋಬೇಕಾರೆ ಮನೆಗೆ ಕಟ್ಕೊ ಹೋಯ್ತೀವಿ, ಅವರೇ ಇರಲಿ. ಎಲ್ಲರೂ ಬಂದ್ರು ಅವ್ರಿಗೆ ಇರಕ್ಕಿಲ್ವಂತೆ, ಹೋಗವ ಹೋಗಿರೋಗು. ಯಾವ ಮದುವೆನೂ ಮಾಡಿಲ್ಲ, ಮುಂಜಾನೂ ಮಾಡಿಲ್ಲ ಕತೆ. ಹೋಗಿರೋಗು, ಅವರೆಲ್ಲರೂ ಜೀವನ ಮಾಡ್ತಾರೆ ಏನಿ. ನಾವೆಲ್ಲ ಹೊಲ್ತ ಪಡ್ಸ್ಲು ಹಾಕೊಂಡಾಗ್ತಾಗಿರ್ತೀವಿ. ಅವ್ರಿಬ್ರು ಗಂಡ ಇರ್ತೀರಿ, ಚೆನ್ನಾಗಿರ್ಲಿ ಅತ್ತಾಗಿ ಏನು ಮಾಡೋಕ್ಕದು? ಅಯ್ಯೋ ಅದೇ ಹೋದಿರಿ ನಿಮ್ಮ ಮನೆ ಬಿಟ್ಟು ನೀವು ಹೋಗಿ ಏನಾಗಿದ್ದದ? ತೊಡಗಾಲ ಮುಂಡೆ ಸಿಗ್ಲಿ ಅತ್ತಾಗೆ, ಸಿಕ್ಕಿದ್ರೆ ಇಲ್ಲೇ ಇತ್ಕೊಂಡು ಹೋಗೋದು. ತೊಡಗಾಲ ಮುಂಡೆ ಅಂತೀನಿ ಸುಮ್ಕಿರಿ ಅತ್ತಾಗಿ ಏನು ಮಾಡೋಕ್ಕದು? ನಾನು ಹಾಳ್ಗಾರೆ ಇಳಿಸ್ಕೊಳ್ಳಿಲ್ಲ. ಈಗ ಸತ್ತ ಮೇಲೆ ಇನ್ನೇನು ಬಾಯ್ ಬಡ್ಕೊಡ್ತಾರೆ ಬಂದದ ಬಿಕ್ತೆಮ್ಮ. ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಅದೇ ಒಂದು ಚಿಂತೆ ಆಗೋಗೋದು ನನಗೆ. ಅವಳು ಸಾಯ ಅಂತಳಲ್ಲ, ಅಕಸ್ಮಾತ್ ಬಂದ್ರು ಏನು ಮಾತಾಡಬೇಡಿ, ಸುಮ್ಮನಿರಿ. ಕೆಟ್ಟೊತ್ತೊಂದು ಕಾಲ ಅದು ಯಾಕಬೇಕು? ಸರಿ ಆಯಿತು ಕಣ್ ಬಿಕ್ತೆಮ್ಮ, ನೋಡ್ತೀನಿ ತಡೀರಿ ಮಾಡ್ತೀನಿ. ಆಯಿತು ಮಾಡಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.